Hello students, this is Rupashri from TechnoGeeks Innovations DCT Coaching Center, ಧಾವಣಗೆರೆ. ಸ್ಟೂಡೆಂಟ್ಸ್, ಸಾಕಷ್ಟು ಜನ ನನಗೆ DCT ರಿಲೇಟೆಡ್ ಕ್ವೇರೀಸ್ಗಳನ್ನ ಕೇಳ್ತಾ ಇದ್ದೀರಾ. ಈಗಾಗಲೇ ನಾನು TGI ಯೂಟ್ಯೂಬ್ ಚಾನಲಲ್ಲಿ DCT ರಿಲೇಟೆಡ್ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ಗಳ ವಿಡಿಯೋಸ್ಗಳು ಅವೈಲೇಬಲ್ ಇದೆ. ನೀವು ಕೇಳಿರುವಂಥ ಸಾಕಷ್ಟು ಪ್ರಶ್ನೆಗಳಿಗೆ ಈಗಾಗಲೇ ಉತ್ತರವಾಗಿ ವಿಡಿಯೋಸ್ಗಳು ಅವೈಲೇಬಲ್ ಇದೆ. ಸೊ ಇನ್ನೂ ನಿಮ್ಮ ಯಾವುದೇ ರೀತಿಯ ಡೌಟ್ಸ್ಗಳಿದ್ದು ಅದು ಜೆನ್ಯೂನ್ಲಿ ಪ್ರಶ್ನೆಗಳಾಗಿದ್ರೆ ಅವುಗಳಿಗೆ ನೆಕ್ಸ್ಟ್ ಕ್ವೇರೀಸ್ ಅಂಡ್ ಸೊಲ್ಯೂಷನ್ಸ್ ಅಂತೇಳಿ ಅಪ್ಕಮಿಂಗ್ ವಿಡಿಯೋಸ್ಗಳನ್ನ ರಿಲೀಸ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಯಾವುದೆಲ್ಲ ಇನ್ಫಾರ್ಮೇಷನ್ ಅವೈಲೇಬಲ್ ಇದೆ, ಆ ಇನ್ಫಾರ್ಮೇಷನಲ್ಲಿ ಏನೆಲ್ಲ ಕಂಟೆಂಟ್ ಇದೆ, ಸೊ ಅದು ನಿಮಗೆ ಎಷ್ಟು ವ್ಯಾಲ್ಯೂಯಬಲ್ ಆಗಿದೆ ಫಾರ್ ದ DCT ಪರ್ಪಸ್ಗೋಸ್ಕರ ಅನ್ನೋವಂಥದ್ದನ್ನು ಇವಾಗ ನಾನು ತಿಳಿಸ್ತೀನಿ. ಸೊ ತುಂಬ ಜನ ನನಗೆ ಯಾವುದೋ ವಿಡಿಯೋಸ್ ಲಿಂಕ್ ಕಳಿಸ್ರಿ ಮೇಡಮ್, ಇದ್ರದ್ದು ಬಗ್ಗೆ ವಿಡಿಯೋ ಮಾಡಿರಿ ಅಂತ ಕೇಳ್ತಿದ್ದೀರಾ, ಯಾವುದೋ ಟಾಪಿಕ್ಸ್ಗಳನ್ನ. ಫಾರ್ ಎಕ್ಸಾಂಪಲ್ ರೀಫಂಡ್ ಬಗ್ಗೆ ವಿಡಿಯೋ ಮಾಡಿ ಮೇಡಮ್ ಅಂತಿದ್ದೀರಾ. ಈಗಾಗಲೇ ನಾನು ರೀಫಂಡ್ ಬಗ್ಗೆನೂ ಮಾಡಿದ್ದೀನಿ, KE ಫೀಸ್ ಹೇಗೆ ಪೇ ಮಾಡಬೇಕು ಅನ್ನೋದು ಮಾಡಿದ್ದೀನಿ, ರೌಂಡ್ಸ್ಗಳು ಹೇಗಾಗತ್ತೆ ಅನ್ನೋವಂಥದ್ದು. ಸೊ ನಿಮಗೆ ತುಂಬ ಜನ ಕ್ವೇರೀಸ್ ಇರೋದಕ್ಕೆ ಈ ವಿಡಿಯೋನ ಪ್ರಿಪೇರ್ ಮಾಡಿಕೊಡ್ತಿರೋದು. ಸೊ ನಿಮ್ಮ ಮೊಬೈಲ್ಗಳಲ್ಲಿ ಯೂಟ್ಯೂಬ್ ಅಂತೇಳಿ ಏನಿರುತ್ತೆ, ಸೊ ನೀವು ಯೂಟ್ಯೂಬ್ಗೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣನೇ ನಿಮಗೆ ಇಲ್ಲಿ ಸರ್ಚ್ ಬಟನ್ ಕಾಣಿಸ್ತಾ ಇದೆ. ಈ ಸರ್ಚ್ ಬಟನನ್ನು ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ಟೆಕ್ನೋಗೀಕ್ಸ್ ಇನೋವೇಷನ್ಸ್ TGI ಅಂತೇಳ್ಬಿಟ್ಟು ನೀವು ಟೈಪ್ ಮಾಡಿದ್ರೆ ಸೊ ನಿಮಗೆ ಟೆಕ್ನೋಗೀಕ್ಸ್ ಇನೋವೇಷನ್ಸ್ ಚಾನಲ್ ವಿಸಿಬಿಲಿಟಿಗೆ ಬರುತ್ತೆ. ಸಪೋಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇದನ್ನು ರೆಡ್ ಕಲರ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗ್ತೀರಾ. ಸೊ ದಟ್ ಆಲ್ ದ ಇನ್ಫಾರ್ಮೇಷನ್ ನಿಮಗೆ ಡೈರೆಕ್ಟಾಗಿ ರಿಸೀವ್ ಆಗ್ತದೆ. ಸೊ ನಾಟ್ ಓನ್ಲಿ DCT ರಿಲೇಟೆಡ್ ಇನ್ಫಾರ್ಮೇಷನ್ನು, ಇನ್ ಅಪ್ಕಮಿಂಗ್ ಫ್ಯೂಚರಲ್ಲಿ ನಿಮಗೆ ಇಂಜಿನಿಯರಿಂಗ್ ರಿಲೇಟೆಡ್ ಇನ್ಫಾರ್ಮೇಷನ್ಸು, ನೋಟಿಫಿಕೇಷನ್ಸು, ಮೋಟಿವೇಶ್ನಲ್ ರಿಲೇಟೆಡ್, ಸ್ಟೂಡೆಂಟ್ ರಿಲೇಟೆಡ್ ಎಲ್ಲ ರೀತಿಯ ಇನ್ಫಾರ್ಮೇಷನ್ಸ್ಗಳು ಈ ಚಾನಲಲ್ಲಿ ವಿಡಿಯೋಸ್ಗಳು ರಿಲೀಸ್ ಆಗ್ತದೆ ಸ್ಟೂಡೆಂಟ್ಸು. ಸೊ ನೀವು ಇಲ್ಲಿ ಟೆಕ್ನೋಗೀಕ್ಸ್ ಇನೋವೇಷನ್ಸ್ TGI ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಹೋಮ್ ಪೇಜ್ ಹೋಗುತ್ತೆ. ಹೋಮ್ ಅನ್ನೋದ್ರ ಪಕ್ಕಕ್ಕೆ ವಿಡಿಯೋಸ್ನ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ DCT ರಿಲೇಟೆಡ್ ಎಲ್ಲ ರೀತಿಯ ವಿಡಿಯೋಸ್ಗಳು ಅವೈಲಬಿಲಿಟಿ ಇರ್ತದೆ. ಸೊ ಇವಾಗ ನಿಮಗೆ ಇಲ್ಲಿ ಯಾವ ರೀತಿ ಇನ್ಫಾರ್ಮೇಷನ್ ಇರೋದು ನೋಡ್ರಿ. ಎಜುಕೇಷನಲ್ ಲೋನ್ ಬಗ್ಗೆ, ನೀವು ಲೋನ್ ಥ್ರೂ ಇಂಜಿನಿಯರಿಂಗ್ ಜಾಯಿನ್ ಆಗಬೇಕು ಅಂದರೆ ಎಜುಕೇಷನಲ್ ಲೋನ್ ವರ್ಷನ್ 1 ಆ್ಯಂಡ್ ವರ್ಷನ್ 2 ಇದೆ. ಮಾಕ್ ಅಲಾಟ್ಮೆಂಟ್ ಟೈಮ್, ಎಡಿಟಿಂಗ್ ಟೈಮು ಎಕ್ಸ್ಟೆಂಡ್ ಆಗಿದೆ 20th ಡಿಸೆಂಬರ್ವರೆಗೂ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಸೀಟ್ ನಿಮ್ಗೆ ಯಾವ ರೀತಿ ಅಲಾಟ್ ಆಗಿದೆ, ಯಾವ ಕ್ಯಾಟಗರಿ ಅವ್ರಿಗೆ ಯಾವ ರೀತಿ ಸೀಟ್ ಅಲಾಟ್ ಆಗುತ್ತೆ ಅನ್ನೋಂಥ ತಿಳಿಸೋ ಇನ್ಫಾರ್ಮೇಷನ್ನು. ಸಪೋಸ್ ನೀವೇನಾದರೂ ಫಸ್ಟ್ ರೌಂಡ್ ರಿಸಲ್ಟಲ್ಲಿ ಕೆಲವು ಸ್ಟೂಡೆಂಟ್ಸ್ಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಬರಬಹುದು. ಬಂದರೆ ಏನೆಲ್ಲ ಆಗ್ತದೆ ಅಥವಾ ಬರ್ದಲೇ ಇರೋ ಹಾಗೆ ನಾವು ಹೇಗೆ ನೋಡ್ಕೋಬೇಕು ಅನ್ನೋಂಥ ಇನ್ಫಾರ್ಮೇಷನ್ ಈವನ್ ಫಸ್ಟ್ ರೌಂಡ್ ರಿಸಲ್ಟ್ ಇನ್ನೂ ಬಂದಿಲ್ಲ, ಅದಕ್ಕೆ ಮುಂಚೆನೇ ಈ ವಿಡಿಯೋನ ರಿಲೀಸ್ ಮಾಡಿದ್ದೀನಿ ಸ್ಟೂಡೆಂಟ್ಸ್. ಸಪೋಸ್ ನೀವು ಸೆಕೆಂಡ್ ರೌಂಡಿಗೆ ಹೋಗಬೇಕು ಅಂತ ಅಂದರೆ ನಿಮ್ಗೆ ಏನೆಲ್ಲ ಎಲಿಜಿಬಿಲಿಟೀಸ್ ಇರಬೇಕು. ಸೆಕೆಂಡ್ ಇಯರ್ ಆ್ಯಂಡ್ ಥರ್ಡ್ ಇಯರ್ ಫೀಸು ಸೇಮ್ ಇರುತ್ತಾ ಅಂದರೆ ನೀವು ಲ್ಯಾಟ್ರಲ್ ಎಂಟ್ರಿಗೆ KEA ಫೀಸ್ ಪ್ಲಸ್ ಕಾಲೇಜ್ ಫೀಸನ್ನು ಪೇ ಮಾಡ್ತಿದ್ದೀರಾ. ಸೊ ನೀವು ಥರ್ಡ್ ಇಯರ್ಗೂ KEA ಫೀಸ್ ಪೇ ಮಾಡಬೇಕಾ ಇರೋದಿಲ್ವಾ, ಅದು ಹೇಗಿರುತ್ತೆ ಅನ್ನೋ ಇನ್ಫಾರ್ಮೇಷನ್ ಇದೆ. ನೆಕ್ಸ್ಟು ಸೀಟ್ ಅವೈಲಬಿಲಿಟಿ. ಸೊ ಸೀಟ್ ಅವೈಲಬಿಲಿಟಿ ಇನ್ ಸೆಕೆಂಡ್ ರೌಂಡ್. ಸೊ ಸೀಟ್ಸ್ಗಳು ಯಾವ ರೀತಿ ಉಳಿತದೆ ಅನ್ನೋಂಥ ಇನ್ಫಾರ್ಮೇಷನ್ ಇದೆ. KEAಗೆ ಯಾವ ರೀತಿ ಫೀಸನ್ನು ಪೇ ಮಾಡಬೇಕು. ಸೊ ಈಗ ನಿಮಗೆ ಸೀಟು ಸ್ಪೆಷಲ್ ಕ್ಯಾಟಗರಿಲಿ ಸಪೋಸ್ ನಿಮಗೆ SC ಸೀಟು ನೀವು ಕ್ಲೈಮ್ ಮಾಡಿರ್ತೀರಾ, ನಿಮಗೆ ಸೀಟ್ ಜನರಲಲ್ಲಿ ಅಲಾಟ್ ಆಗಿದ್ರೆ ಈಗ ನೀವು SC ಫೀಸ್ ಪೇ ಮಾಡಬೇಕಾ, ಜನರಲ್ ಅಮೌಂಟನ್ನು ಪೇ ಮಾಡಬೇಕಾ, ಈ ರೀತಿ ಡೌಟಿಗೆ ಸೊಲ್ಯೂಷನ್ ಕೊಟ್ಟಿದ್ದೀನಿ. ಫಸ್ಟ್ ರೌಂಡ್ ರಿಸಲ್ಟ್ ಯಾವಾಗ ಅನೌನ್ಸ್ ಆಗಬಹುದು, ಫೇಸ್ 1, ಫೇಸ್ 2, ಫೇಸ್ 3 ಸೀಟ್ ಅಲಾಟ್ಮೆಂಟ್ ಯಾವ ರೀತಿ ಪ್ರಾಸೆಸ್ ಆಗ್ತದೆ, ವೆರಿ ಇಂಪಾರ್ಟೆಂಟ್ ವಿಡಿಯೋ ಇದಾಗಿರ್ತದೆ. ಇನ್ನು ಬೆಸ್ಟ್ ಮೋಟಿವೇಶನ್ ಬಿಫೋರ್ ಜಾಯ್ನಿಂಗ್ ಇಂಜಿನಿಯರಿಂಗ್. ಸೊ ಈಗಾಗಲೇ ಕಾಲೇಜಸ್ಗಳು ಸ್ಟಾರ್ಟ್ ಆಗಿದೆ ಇಂಜಿನಿಯರಿಂಗು. ಸೊ ಈಗ ಲೇಟಾಗಿ ಹೋಗ್ತಾ ಇದ್ದೀರಾ. ಈಗ ಲೇಟಾಗಿ ಹೋದರೆ ನಿಮಗೆ ಎಕ್ಸಾಮ್ಸ್ ಪೋಸ್ಟ್ಪೋನ್ ಆಗುತ್ತೆ ಅಥವಾ ಏನೋ ಪ್ರಮೋಟ್ ಮಾಡ್ತಾರೆ ಅಥವಾ ಡಿಲೇ ಮಾಡ್ತಾರೆ, ಆ ಥರ ಏನೂ ಇರೋದಿಲ್ಲ. ಎಲ್ಲ ಯಾವ ಟೈಮಲ್ಲಿ ಆಗಬೇಕೋ ಎಕ್ಸಾಮ್ಸು ಅದೇ ರೀತಿ ಕಂಡಕ್ಟ್ ಆಗುತ್ತೆ. ಯಾಕಂದರೆ ನೀವು ಹೋಗೋದು ಓನ್ಲಿ 10% ಆಫ್ ಸ್ಟೂಡೆಂಟ್ಸು, 90% ಆಫ್ ಸ್ಟೂಡೆಂಟ್ಸ್ಗಳಿಗೆ ಯಾವುದೇ ರೀತಿಯ ಇಶ್ಯೂ ಇರೋದಿಲ್ಲ. ಹಾಗಾಗಿ ನಿಮಗೆ ಪ್ರಮೋಟ್ ಮಾಡೋವಂಥ ಅನಿವಾರ್ಯ ಇರೋದಿಲ್ಲ ಗೌರ್ಮೆಂಟಿಗೆ. ಆ ರೀತಿ ಎಲ್ಲ ಯೋಚನೆ ಮಾಡಬೇಡಿ ಮಕ್ಕಳೇ.
ಸೊ ಇಂಜಿನಿಯರಿಂಗ್ ಕಾಲೇಜ್ ಇನ್ಫಾರ್ಮೇಶನ್. ಸೊ ಇಲ್ಲಿ ಇದು ಪಬ್ಲಿಕ್ ವಿಡಿಯೋ ಆಗಿರೋದ್ರಿಂದ ಕಾಲೇಜ್ಗಳ ಹೆಸರುಗಳನ್ನ ನಾನು ಮೆನ್ಷನ್ ಮಾಡಿ ಹೇಳೋ ಹಾಗಿರೋದಿಲ್ಲ. ಟೆಕ್ನೋಗಿಕ್ಸ್ ಇನೋವೇಷನ್ಸ್ ಮೀಟಿಂಗ್ಸ್ಗಳಲ್ಲಿ ಯಾವ ಕಾಲೇಜ್ಗಳಲ್ಲಿ ಏನೆಲ್ಲ ತೊಂದರೆಗಳಿದೆ, ಸೊ ಅವುಗಳನ್ನ ಅಲ್ಲಿ ನಾವು ಮೀಟಿಂಗ್ಸ್ಗಳಲ್ಲಿ ಮಾತ್ರ ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನ್ಸ್ನ ಕೊಡ್ತೀವಿ. ಈ ಪಬ್ಲಿಕ್ ವಿಡಿಯೋಸಲ್ಲಿ ನಾನು ಕಾಲೇಜ್ ಹೆಸರು ಹೇಳಿರೋದಿಲ್ಲ, ಆದರೆ ಸಾಕಷ್ಟು ನಾನ್ TGA ಸ್ಟೂಡೆಂಟ್ಸ್ಗಳಿಗೆ ಕೂಡ ಹೆಲ್ಪ್ ಆಗೋ ರೀತಿ ಒಂದು ಸ್ಮಾಲ್ ವಿಡಿಯೋ ಮಾಡಿಕೊಟ್ಟಿದ್ದೀನಿ. ಸೊ ಫಸ್ಟ್ ರೌಂಡ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಯಾವ ರೀತಿ ಆಗತ್ತೆ, ಮಾಕ್ ಅಲಾಟ್ಮೆಂಟ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಏನು, VTU ಅಂದ್ರೇನು, ಆಟೋನಮಸ್ ಅಂದ್ರೆ ಏನು, SNQ ಕೋಟಾ ಡಿಪ್ಲೊಮೋದವ್ರಿಗೆ ಅವೈಲಬಿಲಿಟಿ ಇದೇನೋ ಇಲ್ವೋ, ಓಕೆನಾ. ಇನ್ನು ನಮ್ಮ ಟೆಕ್ನೋಗಿಕ್ಸ್ ಇನೋವೇಷನ್ಸ್ನಲ್ಲಿ ಬಂದಂಥ ಸ್ಟೂಡೆಂಟ್ಸ್ನ ಜೆನ್ಯೂನ್ ಒಪಿನಿಯನ್ ಏನಿದೆ. ಸೊ ನೀವು ಫಸ್ಟ್ ರೌಂಡ್ ರಿಸಲ್ಟ್ ಬಂದ ನಂತರ ಚಾಯ್ಸ್ 2 ಪ್ರೆಸ್ ಮಾಡಬೇಕಾ, ಚಾಯ್ಸ್ 3ನ, ಚಾಯ್ಸ್ 1ನ, ಚಾಯ್ಸ್ 2ನ. ಸೊ ಇಂಜಿನಿಯರಿಂಗ್ ಕಾಲೇಜ್ ಜಾಯಿನ್ ಆಗಬೇಕಾದ್ರೆ ಏನೆಲ್ಲ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ಗಳು ಬೇಕು. ಸೊ ನಮ್ಮ ಟೆಕ್ನೋಗಿಕ್ಸ್ ಇನೋವೇಷನ್ ಸ್ಟೂಡೆಂಟ್ಸು ಇವನ್ ನನ್ನ ಮೆಮಿಕ್ರಿ ಕೂಡ ಮಾಡಿದ್ದಾರೆ. ಸೊ ಕೆಲವು TGA ಸ್ಟೂಡೆಂಟ್ಸ್ ಮೆಮೊರೀಸ್ ವಿಡಿಯೋಸ್ಗಳಿದೆ. ಸೊ ನೀವು ಚಾಯ್ಸಸ್ಗಳನ್ನ ಕ್ಲಿಕ್ ಮಾಡಿದ್ರೆ ಆಫ್ಟರ್ ದ ಚಾಯ್ಸ್ 1 ಏನಾಗುತ್ತೆ, ಆಫ್ಟರ್ ಚಾಯ್ಸ್ 2, ಆಫ್ಟರ್ ಚಾಯ್ಸ್ 3 ಏನಾಗುತ್ತೆ ಅಂತೇಳ್ಬಿಟ್ಟು. ಪ್ರೊವಿಷನಲ್ ವೆರಿಫೈಡ್ ಲಿಸ್ಟ್ ಅಂದ್ರೆ ಏನೋ, ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇಲ್ಲ ಅಂದರೆ ನೆಕ್ಸ್ಟ್ ಏನು ಮಾಡಬೇಕು ಅಂತೇಳ್ಬಿಟ್ಟು. ಸೊ ಆಪ್ಷನ್ ಎಂಟ್ರಿಲಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಅಂದರೆ ಸೊ ಅದನ್ನು ಹೇಗೆ ಮಾಡಬೇಕು ಅನ್ನೋವಂಥದ್ದು. ಸೊ ಟೆಕ್ನೋಗಿಕ್ಸ್ ಇನೋವೇಷನ್ ಸ್ಟೂಡೆಂಟ್ಸ್ದ ಜೆನ್ಯೂನ್ ಒಪಿನಿಯನ್ ಇದಾಗಿದೆ. ಇಂಜಿನಿಯರಿಂಗ್ ಕಾಲೇಜ್ ಕಟ್ ಆಫ್ ಇರ್ಬೋದು, ಸೀಟ್ ಅಲಾಟ್ಮೆಂಟ್ ಯಾವ ರೀತಿ ಆಗುತ್ತೆ, ಸೀಟ್ ನಾಟ್ ಅಲಾಟೆಡ್ ಅಂತ ಮಾಕ್ ಅಲಾಟ್ಮೆಂಟಲ್ಲಿ ಬಂದರೆ ಏನಾಗುತ್ತೆ, ಏಡೆಡ್ ಅಂದ್ರೇನು, ಅನ್ಏಡೆಡ್ ಅಂದ್ರೇನು, ಯೂಶಲಿ ಮಾಡುವಂಥ ಮಿಸ್ಟೇಕ್ಸ್ಗಳು ಏನೇನೋ, ನೀವು ಎಡಿಟಿಂಗ್ ಅಥವಾ ಡಿಲೀಷನ್ ಅಥವಾ ಆರ್ಡರ್ ಚೇಂಜ್ನ ಯಾವ ರೀತಿ ಮಾಡಬೇಕು, ಫೀ ಸ್ಟ್ರಕ್ಚರ್ ಹೇಗಿದೆ. ಈಗ ಕರೆಂಟ್ ಇಯರ್ದು ನಿಮಗೆ ಇನ್ನೂ ಫೀ ಸ್ಟ್ರಕ್ಚರ್ ಅನೌನ್ಸ್ ಆಗಿಲ್ಲ DCET 2020 ಆದರೆ ಫೀ ಸ್ಟ್ರಕ್ಚರ್ನ ಬೇಸ್ಡ್ ಆನ್ ದ ಹೋದ ವರ್ಷಗಳಲ್ಲಿ ಹೇಗಿತ್ತು, ಈ ವರ್ಷ ಏನು ಆಗ್ಬೋದು ಅನ್ನೋ ವಿತ್ KA ಡಾಕ್ಯುಮೆಂಟ್ ರೆಫರೆನ್ಸಲ್ಲಿ ನಾನು ಮಾತಾಡಿರೋದು. ಮೋಟಿವೇಶನ್, ಹೌ ಟು ಸೆಲೆಕ್ಟ್ ಕಾಲೇಜ್ ಅಂತ ಅಂದರೆ ನಿಮಗೆ ಸಪೋಸ್ ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಅಂದರೆ ನೀವು ಯಾವ ರೀತಿ ಕಾಲೇಜ್ ಸೆಲೆಕ್ಷನ್ ಮಾಡಬೇಕು, ಕ್ಯಾಂಪಸ್ ಬೇಕು ಅಂತ ಅಂದರೆ ಯಾವ ಕಾಲೇಜ್ ಸೆಲೆಕ್ಷನ್ ಮಾಡಬೇಕು, ದುಡ್ಡಿರೋರು ಯಾವ ಕಾಲೇಜ್ ಸೆಲೆಕ್ಷನ್ ಮಾಡಬೇಕು, ಇಂಟೆಲೆಕ್ಚುಯಲ್ ಎಬಿಲಿಟಿ ಇದ್ದರೆ ಹೇಗೆ ಮಾಡಬೇಕು, ಸ್ವಲ್ಪ ಕಡಿಮೆ ಇದ್ದರೆ ಹೇಗೆ ಮಾಡಬೇಕು, ಜನರಲ್ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡಿದ್ದೀನಿ ಸ್ಟೂಡೆಂಟ್ಸು. ಸೊ ಎನಿವೇಸ್ ಟೆಕ್ನೋಗಿಕ್ಸ್ ಇನೋವೇಷನ್ಸ್ ಕೋಚಿಂಗ್ ಜಾಯಿನ್ ಆಗಿರೋ ಸ್ಟೂಡೆಂಟ್ಸ್ಗಳಿಗೆ ಪಬ್ಲಿಕ್ ಆಗಿ ಇನ್ಫಾರ್ಮೇಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರೋವಂಥ ಸಾಕಷ್ಟು ಇನ್ಫಾರ್ಮೇಷನ್ಸ್ಗಳಿದೆ. ಅದನ್ನೆಲ್ಲ ಕೋಚಿಂಗ್ ಜಾಯಿನ್ ಆಗಿರೋಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೊ ಯಾರಾದರೂ ಇಲ್ಲಿ ಇನ್ನು ಡಿಪ್ಲೊಮಾ ಓದ್ತಾ ಇರೋಂಥ ಸ್ಟೂಡೆಂಟ್ಸು ಈ ವಿಡಿಯೋನ ನೋಡ್ತಾ ಇದ್ರೆ, ಸ್ಟೂಡೆಂಟ್ಸ್ ಟೆಕ್ನೋಗಿಕ್ಸ್ ಇನೋವೇಷನ್ಸ್ನಲ್ಲಿ ನಾಟ್ ಓನ್ಲಿ ಹೈ ಕ್ವಾಲಿಟಿ ಕೋಚಿಂಗ್ ಕ್ಲಾಸಸ್, ಆಲ್ಸೋ ದ ಮೋರ್ ಬೆನಿಫಿಟ್ಸ್. ಸೊ ಕೋಚಿಂಗ್ ಎಷ್ಟು ಇಂಪಾರ್ಟೆಂಟ್, ಅದ್ರ ಜೊತೆಗೆ ಈ ರೀತಿಯ ಬೆನಿಫಿಟ್ಸ್ಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲ ರೀತಿಯ ಕ್ಲಾಸಸ್ಗಳು ಸಿಗುತ್ತೆ ಸ್ಟೂಡೆಂಟ್ಸು. ಇನ್ನು ಈಗಾಗಲೇ ನಾನ್ TGA ಸ್ಟೂಡೆಂಟ್ಸ್ ಇದ್ದರೆ ಸ್ಟೂಡೆಂಟ್ಸ್ ಪ್ಲೀಸ್ refer Technogeeks Innovations DCET coaching center for your juniors for the best quality and high benefits coaching classes. ಇನ್ನು ಸೀಟ್ ಅಲಾಟ್ಮೆಂಟ್ ಯಾವ ರೀತಿ ಆಗ್ತದೆ, ಡಿಫೆನ್ಸ್ ಅವ್ರಿಗೆ ಯಾವ ರೀತಿ ಆಗ್ತದೆ, ಹೈದರಾಬಾದ್ ಕರ್ನಾಟಕದವ್ರಿಗಿರ್ಬೋದು, ಕನ್ನಡ ಮೀಡಿಯಂ ಆ್ಯಂಡ್ ರೂರಲ್ ಅವ್ರಿಗೆ ಸೀಟ್ ರಿಸರ್ವೇಷನ್ಸ್ ಇರ್ಬೋದು, ಜನರಲ್ ಮೆರಿಟ್ ಅವ್ರಿಗೆ ಸೀಟ್ಸ್ಗಳು ಯಾವ ರೀತಿ ಅಲಾಟ್ ಆಗ್ತದೆ. ಸೊ ಇಲ್ಲಿ ತುಂಬ ಕ್ವೆಶನ್ ಕೇಳ್ತೀರಾ ಜನರಲ್ ಮಕ್ಕಳು, ಮ್ಯಾಮ್ ಎಲ್ಲ ಕ್ಯಾಟಗರಿ ರಿಸರ್ವೇಷನ್ ಅವ್ರಿಗೆಲ್ಲ ಕೊಟ್ಟಿದ್ರು ಕೂಡ ಫಸ್ಟ್ ಅವ್ರಿಗೆ GMLA ಸೀಟ್ ಸಿಗುತ್ತೆ, ನಮಗೆ ಇರೋದೇ ಸೀಟ್ಸ್ಗಳು ಕಡಿಮೆ ಆದರೂ ಕೂಡ ಅವ್ರಿಗೆ ಸೀಟ್ಸ್ಗಳು ಫಸ್ಟು ಪ್ರಿಯಾರಿಟೈಸ್ ಕೊಡ್ತಾರೆ ಅನ್ನೋ ಕ್ವೆಶನ್ಸ್ ಇರುತ್ತೆ. ಆ ಕ್ವೆಶನ್ಸ್ಗಳಿಗೆ ಆನ್ಸರ್ ಕೊಟ್ಟಿದ್ದೀನಿ ಸ್ಟೂಡೆಂಟ್ಸ್. ವೆರಿ ಇಂಪಾರ್ಟೆಂಟ್ ವಿಡಿಯೋ, ದ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೋರ್ಡ್ ಯೂಸ್ ಮಾಡಿ ವಿತ್ ಎಕ್ಸಾಂಪಲ್ಸ್ ಯೂಸ್ ಮಾಡಿ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದೀನಿ. ನೀವು ಈ ವಿಡಿಯೋ 1 hour 40 minutes ಇದೆ, ನೀವು ಈ ವಿಡಿಯೋನ ನೋಡಿದ್ರೆ ರಿಯಲಿ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ವಿಡಿಯೋ. ಸೊ ಸಾಕಷ್ಟು ತೊಂದರೆಗಳು ಆಗೋದು ಅಥವಾ ನಿಮ್ಗಿರೋ ಅಂಥ ಕನ್ಫ್ಯೂಷನ್ಸ್ಗಳು ಎಲ್ಲದಕ್ಕೂ ನಿಮಗೆ ಆನ್ಸರು ಈ ಒಂದೇ ವಿಡಿಯೋದಲ್ಲಿ ಸಿಗ್ತದೆ ಸ್ಟೂಡೆಂಟ್ಸು. ಇನ್ನು ಸೀಟ್ ಮೆಟ್ರಿಕ್ಸ್ನ ಯಾವ ರೀತಿ ರೀಡ್ ಮಾಡಬೇಕು, ಆಪ್ಷನ್ ಎಂಟ್ರಿ ಲಿಂಕ್ ಯಾವ ರೀತಿ ಹೋಗಬೇಕು, ಸ್ಪೋರ್ಟ್ಸ್ ಅವ್ರ ಸೀಟ್ ಅಲಾಟ್ಮೆಂಟ್ ಯಾವ ರೀತಿ ಆಗುತ್ತೆ, NCC ಅವ್ರದ್ದು ಹೇಗಾಗುತ್ತೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಸ್ ಸ್ಟೂಡೆಂಟ್ಸ್ದು ಹೇಗಾಗುತ್ತೆ, ಸ್ಪೆಷಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಸೀಟ್ ಅಲಾಟ್ಮೆಂಟ್ ಯಾವ ರೀತಿ ಆಗುತ್ತೆ. ಸಪೋಸ್ ನೀವೇನಾದರೂ KEAಗೆ ಎಕ್ಸಸ್ ಫೀಸನ್ನು ಪೇ ಮಾಡಿದರೆ, ಅಂದರೆ ಫಸ್ಟ್ ರೌಂಡಲ್ಲಿ ನಿಮಗೆ ಯಾವುದೋ ಅನ್ಏಡೆಡ್ ಕಾಲೇಜ್ ಸೆಲೆಕ್ಷನ್ ಆಗಿರುತ್ತೆ, KEAಗೆ ಫೀಸ್ ಪೇ ಮಾಡಿರ್ತೀರಾ. ಸೆಕೆಂಡ್ ರೌಂಡಿಗೆ ಏನಾದರೂ ಹೋದಾಗ ನಿಮಗೆ ಪ್ಯೂರ್ ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ, ಸೊ ನೀವು ಗೌರ್ಮೆಂಟಿಗೆ ಈಗಾಗಲೇ ಎಕ್ಸಸ್ ಫೀಸನ್ನು ಪೇ ಮಾಡಿರ್ತೀರಾ, ಆ ಫೀಸನ್ನು ಯಾವ ರೀತಿ ರಿಫಂಡ್ ಮಾಡಿಸ್ಕೋಬೋದು.
ಸೊ ಸಪೋಸ್ ನೀವು ಕಾಲೇಜ್ಗೆ ಫೀಸ್ ಪೇ ಮಾಡಿ ನಾನು ಕಾಲೇಜಿನ ಸೀಟನ್ನ ಸರೆಂಡರ್ ಮಾಡ್ತೀನಿ ಅಂದರೆ ಸೊ ನೀವು ಯಾವ ರೀತಿ ರೀಫಂಡ್ ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕು, ಯಾರಿಗೆಲ್ಲ ಅಮೌಂಟು ರೀಫಂಡ್ ಆಗುತ್ತೆ, ಯಾರಿಗೆಲ್ಲ ಅಮೌಂಟು ರೀಫಂಡ್ ಆಗೋದಿಲ್ಲ, ಈ ರೀತಿಯ ಇನ್ಫಾರ್ಮೇಶನ್ ಇರ್ಬೋದು. ಇನ್ನು ನಮ್ಮ ಟೆಕ್ನೋಗಿಕ್ಸ್ ಇನೋವೇಷನ್ ಸ್ಟೂಡೆಂಟ್ಸ್ಗೆ ನಾನು ಈಗಾಗಲೇ ಪ್ಲೇಸ್ಮೆಂಟ್ ರಿಲೇಟೆಡ್ ಸಮ್ ಇನ್ಫಾರ್ಮೇಶನ್ ಕೊಡೋದಕ್ಕೆ ದ ಟಾಪ್ 10 ಪ್ಲೇಸ್ಮೆಂಟ್ ಆಫೀಸರ್ನ ಕರೆಸ್ಬಿಟ್ಟು ವೆಬಿನಾರ್ ಅಲ್ಲಿ ಲೈವ್ ಆನ್ಲೈನ್ ಮೀಟಿಂಗ್ ನ ಮಾಡ್ತಾ ಇದ್ವಿ. ಸೊ ಅದಕ್ಕೆ ನಾನ್ TGA ಸ್ಟೂಡೆಂಟ್ಸ್ಗೆ ಈಗಾಗಲೇ ಪರ್ಮಿಷನ್ ಕೊಡಿಸಿದ್ವಿ, ಆ ಮೀಟಿಂಗ್ ಮುಗ್ದೋಗಿದೆ. ಸೊ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಇದೆ. ಸೊ ಟೆಕ್ನೋಗಿಕ್ಸ್ ಇನೋವೇಷನ್ಸ್ ನಲ್ಲಿ ಪ್ಲೇಸ್ಮೆಂಟ್ಸ್ ಗಳ ಬಗ್ಗೆ ಇರ್ಬೋದು, ಕಾಲೇಜ್ ಸೆಲೆಕ್ಷನ್ಸ್ ಗಳ ಬಗ್ಗೆ ಇರ್ಬೋದು, ಅವುಗಳ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜಸ್, ಕ್ಯಾಂಪಸ್ ಎಲ್ಲಾಗುತ್ತೆ, ಯಾವ ರೀತಿ ಕ್ಯಾಂಪಸ್ ನ ಮಾಡ್ಕೋಬೇಕು, ಈ ರೀತಿ ಸಾಕಷ್ಟು ಬೆನಿಫಿಟ್ ಸೆಷನ್ಸ್ ಗಳನ್ನ ನಾವು ಪ್ರೊವೈಡ್ ಮಾಡಿದೀವಿ ಸ್ಟೂಡೆಂಟ್ಸ್. ಅಗೇನ್ ಐ ಆಮ್ ಟೆಲ್ಲಿಂಗ್, ಫಾರ್ ದ ಬೆಸ್ಟ್ ಕ್ವಾಲಿಟಿ DCET coaching classes with the more benefits, please refer your juniors ಟು ಟೆಕ್ನೋಗಿಕ್ಸ್ ಇನೋವೇಷನ್ಸ್. ಸೊ ನಮ್ಮ ಟೆಕ್ನೋಗಿಕ್ಸ್ ಇನೋವೇಷನ್ಸ್ ನಲ್ಲಿ ಕೋಚಿಂಗ್ ಬಂದು ಅದರ ಲಾಭ ತಗೊಂಡಿರುವಂತ ಎಕ್ಸಾಮ್ ಒಪಿನಿಯನ್ ಇದೆ. ಸೊ ಈವನ್ ಲೆಸ್ ದೆನ್ 90% ಇರೋ ಸ್ಟೂಡೆಂಟ್ಸ್ಗಳು ಕೂಡ ವಿತಿನ್ 150 ರ್ಯಾಂಕಿಂಗ್ ಅಲ್ಲಿ ತೆಗೆದಿದ್ದಾರೆ. ಅದಕ್ಕೆ ಇಲ್ಲಿ ರಿಯಾಲಿಟಿ ಆಫ್ ಎಕ್ಸಾಂಪಲ್ಸ್. ಈಗೆಲ್ಲ ಯಾರೆಲ್ಲ 90% ಅಬೋ ಇದ್ದು ನಿಮ್ಮ ರ್ಯಾಂಕಿಂಗ್ಗಳು ಬಿಲೋ 150 ಬಂದಿಲ್ಲ ಅಂತ ಅಂದ್ರೆ ಅದಕ್ಕೆ ಮೇಜರ್ ರೀಸನ್ನೇ ನಿಮ್ಮ ಕೋಚಿಂಗ್ ಅಲ್ಲಿ ಇರುವಂತ ಡಿಫಿಷಿಯನ್ಸಿ. ಸೊ ನೀವೇನಾದ್ರೂ ಟೆಕ್ನೋಗಿಕ್ಸ್ ಇನೋವೇಷನ್ಸ್ ಜಾಯಿನ್ ಆಗಿದ್ದೀರಾ, ನಾನು ಔಟ್ ಚಾಲೆಂಜ್ ಮಾಡ್ತೀನಿ ಸ್ಟೂಡೆಂಟ್ಸ್. ಸೊ ಯಾರೆಲ್ಲ ಟೆಕ್ನೋಗಿಕ್ಸ್ ಇನೋವೇಷನ್ಸ್ ಗಳಿಗೆ ಜಾಯಿನ್ ಆಗಿರ್ತೀರಾ, ಈವನ್ ಹೈ ಪರ್ಸೆಂಟೇಜ್ ಇದ್ರೆ ಡೆಫಿನೆಟ್ಲಿ ವಿತಿನ್ 100-200 ಡಬಲ್ ಡಿಜಿಟ್ ರ್ಯಾಂಕಿಂಗ್ ನ ತೆಗೆಸೋ ಅಂತ ಎಲ್ಲ ತರದ್ದು ಕೋಚಿಂಗ್ ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡ್ತೀವಿ. ಸೊ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಇಂಪ್ಯಾಕ್ಟ್ ಏನಾಗ್ತದೆ ಫಸ್ಟ್ ರೌಂಡ್ ಅಲ್ಲಿ. ಸೊ ಕಂಪ್ಲೀಟ್ DCET ಪ್ರಾಸೆಸ್ಗಳು ಯಾವ ರೀತಿ ನಡೀತದೆ ಅನ್ನೋಂಥದ್ದಿದೆ. ಸೊ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಸಿಂಪಲ್ ಸ್ಟೆಪ್ಸ್ಗಳಿದೆ. ಸೊ SC/ST ಇನ್ಕಮ್ ಇರ್ಬೋದು, 2A 2B ಇನ್ಕಮ್ಸ್ಗಳಿರ್ಬೋದು, ಫೀಸ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, SNQ ಕೋಟಾಸ್ ಬಗ್ಗೆ ಇನ್ಫಾರ್ಮೇಶನ್ ಇರ್ಬೋದು. ಸೊ ಸೀಟ್ ಮೆಟ್ರಿಕ್ಸ್ ಅಂತ ಅಂದ್ರೆ ಏನು, ಅದನ್ನ ಹೇಗೆ ಸಿಗತ್ತೆ ಅನ್ನೋವಂಥದ್ದು. ಸೊ ಇನ್ನು ಟೆಕ್ನೋಗಿಕ್ಸ್ ಇನೋವೇಷನ್ಸ್ಗೆ ಸಾಕಷ್ಟು ಜನ ಸ್ಟೂಡೆಂಟ್ಸು ಕೇಳಿರೋಂಥ ಕ್ವೆಶನ್ಸ್ಗಳು ಮತ್ತು ಸೊಲ್ಯೂಷನ್ಸ್ಗಳು ಇರ್ಬೋದು. ಇನ್ಕಮ್ ಲಿಮಿಟ್ ಎಷ್ಟಿರುತ್ತೆ, ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅಪ್ಲಿಕೇಶನ್ ಫಾರ್ಮನ್ನು, ಈ ರೀತಿ ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ರಿಲೇಟೆಡ್ ಅಂತ ಇನ್ಫಾರ್ಮೇಷನ್ಸ್ಗಳು. ಸೊ ಈ ರೀತಿ ಸಾಕಷ್ಟು DCET ರಿಲೇಟೆಡ್ ಇನ್ಫಾರ್ಮೇಷನ್ಸು ಮತ್ತು ಟೆಕ್ನೋಗಿಕ್ಸ್ ಇನೋವೇಷನ್ಸ್ನಲ್ಲಿ ಆದಂಥ ಅಚೀವ್ಮೆಂಟ್ಸ್ಗಳನ್ನು ಸುಮ್ಮನೆ ಟೆಸ್ಟ್ಗಳನ್ನ ಮಾಡಿದ್ದೀವಿ ಅನ್ನೋಂಥದ್ದಲ್ಲ ಮಕ್ಕಳೇ. ಟೆಸ್ಟ್ ಮಾಡಿರೋದಿರ್ಬೋದು, OMR ಎಕ್ಸಾಮ್ ಮಾಡಿರೋದಕ್ಕೆ, ಸೊ ಅವ್ರ ಕ್ವಾಲಿಟಿನ ಪ್ರೊವೈಡ್ ಮಾಡಿರೋದಕ್ಕೆ ಪ್ರತಿಯೊಂದಕ್ಕೂ ಪ್ರೂಫ್ಗಳನ್ನ ಇಲ್ಲಿ ಕೊಟ್ಟಿದ್ದೀವಿ. ಮೋಸ್ಟ್ ಆಫ್ ದ ಕೋಚಿಂಗ್ ಸೆಂಟರ್ಸ್ಗಳಲ್ಲಿ ಸೊ ಪ್ರೊವೈಡ್ ಮಾಡ್ತೀವಿ ಅನ್ನೋ ಪ್ರಾಮಿಸ್ ಕೊಡ್ತಾರೆ, ಆದರೆ ಎಷ್ಟೋ ಕೋಚಿಂಗ್ ಸೆಂಟರ್ಸ್ಗಳಲ್ಲಿ ಅವರು ಹೇಳಿರೋಂಥ ಪ್ರಾಮಿಸಸ್ಗಳನ್ನ ಪ್ರೊವೈಡ್ ಮಾಡಿಲ್ಲ. ಅದರಿಂದಾಗಿ ಸ್ಟೂಡೆಂಟ್ಸ್ಗಳ ರ್ಯಾಂಕಿಂಗ್ಗಳು ಅತಿ ಹೆಚ್ಚು ರ್ಯಾಂಕಿಂಗ್ಗಳು ಬಂದಿದೆ ಸ್ಟೂಡೆಂಟ್ಸ್. ಸೊ ದ್ಯಾಟ್ ಟೆಕ್ನೋಗಿಕ್ಸ್ ಇನೋವೇಷನ್ಸ್ DCET ಕೋಚಿಂಗ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಇಲ್ಲಿ ವಿಡಿಯೋ ಇದೆ, DCET ಡಿಪ್ಲೊಮಾ CET ಕೋಚಿಂಗ್ ಇನ್ಫಾರ್ಮೇಶನ್. ಓಕೆ, ಸೊ ಈ ರೀತಿಯ ಎಲ್ಲ ಇನ್ಫಾರ್ಮೇಶನ್ ಇಲ್ಲಿ ಅವೈಲೇಬಲ್ ಇದೆ. ಸೊ ಇನ್ನು ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ನೀವು ಕೇಳಿರುವಂಥ ಎಲ್ಲ ಕ್ವೆಶನ್ಸ್ಗಳಿಗೆ ಕ್ವೇರೀಸ್ ವಿತ್ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ಅಪ್ಕಮಿಂಗ್ ವಿಡಿಯೋಸ್ಗಳು ರಿಲೀಸ್ ಆಗುತ್ತೆ ಸ್ಟೂಡೆಂಟ್ಸ್. ಈ ಇನ್ಫಾರ್ಮೇಶನ್ ಅನ್ನ ಆದಷ್ಟು ಎಲ್ಲ ಮಕ್ಕಳಿಗೆ ಶೇರ್ ಮಾಡಿ, ಸೊ ದ್ಯಾಟ್ ಇಟ್ ವಿಲ್ ರೀಚ್ ಟು ದ ನೀಡಿ ಸ್ಟೂಡೆಂಟ್ಸ್. ಈ ಇನ್ಫಾರ್ಮೇಶನ್ ನಿಮಗೆ ಸೊ ಈಗ ಈ ವಿಡಿಯೋಸ್ಗಳು ಯಾವೆಲ್ಲ ಇದಾವೆ ಅನ್ನೋಂಥದ್ದು ಗೊತ್ತಾಯ್ತು. ಇದಕ್ಕೂ ಹೆಚ್ಚಿನ ಇನ್ಫಾರ್ಮೇಶನ್ ಇನ್ಮೇಲೆ ನಿಮಗೆ ಅಪ್ಲೋಡ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಈ ಜಸ್ಟ್ ನೀವು ಈ ವಿಡಿಯೋಸ್ಗಳ ಮೇಲೆ ಹೋಗಿ ಹಿಂಗೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕೋಚಿಂಗ್ ಬಗ್ಗೆ ಕಂಪ್ಲೀಟ್ ಆ ವಿಡಿಯೋ ಏನಿದೆ ಆ ವಿಡಿಯೋದ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಕಾಣಿಸ್ತದೆ ಸ್ಟೂಡೆಂಟ್ಸ್. ಸೊ ನಿಮಗೆ ಡ್ಯೂ ಟು ಆನ್ಲೈನ್ ಆಗಿರೋದ್ರಿಂದ ಯೂಟ್ಯೂಬಲ್ಲಿ TGI ಪರ್ಮಿಷನ್ ತಗೊಂಡು ಎಲ್ಲ ಇನ್ಫಾರ್ಮೇಶನ್ ಅನ್ನ ಯೂಟ್ಯೂಬಲ್ಲಿ ನಾವು ಪಬ್ಲಿಕ್ ಆಗಿ ಅನೌನ್ಸ್ ಮಾಡ್ತಾ ಇದ್ದೀವಿ. ಇದು ನಾನ್ TGI ಸ್ಟೂಡೆಂಟ್ಸ್ಗೆ ಮೋರ್ ಬೆನಿಫಿಟ್ಸ್ಗಳನ್ನ ಕೊಡ್ತಾ ಇದ್ದೀವಿ ಫ್ರೀ ಆಗಿ. ಸೊ ಎಲ್ಲರೂ ಈ ವಿಡಿಯೋಸ್ಗಳನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸ್ಟೂಡೆಂಟ್ಸ್. ದ ಈಚ್ ಅಂಡ್ ಎವ್ರಿ ವಿಡಿಯೋ ಈಸ್ ಅ ವ್ಯಾಲ್ಯೂಯಬಲ್ ಅಂಡ್ ವೆರಿ ಇಂಪಾರ್ಟೆಂಟ್ ವಿಡಿಯೋ. ನೀವು ಈ ವಿಡಿಯೋಗಳನ್ನ ಇನ್ಫಾರ್ಮೇಶನ್ ಅನ್ನ ಕ್ಲಿಯರ್ ಆಗಿ ನೋಡ್ದಲೇ ಇದ್ದು ನೀವು ಇಗ್ನೋರೆನ್ಸ್ ಮಾಡಿದ್ರೆ ನಿಮಗೆ ಪ್ಯೂರ್ ಗೌರ್ಮೆಂಟ್ ಸಿಗೋವಂಥ ಟೈಮಲ್ಲಿ ಏಡೆಡ್ಗಳಿಗೆ ನೀವು ಸೆಲೆಕ್ಷನ್ ಆಗ್ಬೋದು. ಏಡೆಡಿಂದ ಅನ್ಎಡೆಡಿಗೆ ಹೋದ್ರೆ ನಿಮ್ಮ ವಾರ್ಷಿಕ ಆದಾಯದಲ್ಲಿ ಒಟ್ಟಾರೆ ನಿಮ್ಮ 3 ವರ್ಷದ ಇಂಜಿನಿಯರಿಂಗ್ ಮುಗಿಯೋದ್ರಲ್ಲಿ 1 ವರ್ಷದಲ್ಲಿ 1 ಲಕ್ಷದಲ್ಲಿ ಮುಗಿಯುವಂಥದ್ದು 2 ಲಕ್ಷಕ್ಕಾಗ್ಬೋದು, 2 ಲಕ್ಷದಲ್ಲಿ ಮುಗಿಯುವಂಥದ್ದು 4 ಲಕ್ಷಕ್ಕೆ ಆಗ್ಬೋದು. ಸೊ ಈ ವಿಡಿಯೋಸ್ಗಳನ್ನ ನೋಡೋದ್ರಿಂದ ಟೆಕ್ನೋಗಿಕ್ಸಿನ ಉಪಯೋಗಕ್ಕಿಂತ ಅತಿ ಹೆಚ್ಚು ಉಪಯೋಗ ನೀವು ವೀವರ್ಸ್ಗಳಿಗೆ ಇದರದ್ದು ಬೆನಿಫಿಟ್ಸ್ ಜಾಸ್ತಿ ಇರ್ತದೆ ಸ್ಟೂಡೆಂಟ್ಸ್. ಅವಶ್ಯಕತೆ ಇದ್ದಲ್ಲಿ ಕಂಪ್ಲೀಟ್ ವಿಡಿಯೋಸ್ಗಳನ್ನ ವಾಚ್ ಮಾಡಿ. ಸೊ ಈ ಇನ್ಫಾರ್ಮೇಶನ್ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಸೊ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ.
ಸೊ ದ್ಯಾಟ್ ಎಲ್ಲ ಮಕ್ಕಳಿಗೂ ಹೆಲ್ಪ್ ಆಗುತ್ತೆ. ಎಲ್ಲರೂ ಒಳ್ಳೆ ಕಾಲೇಜಸ್ಗಳನ್ನ ತಗೊಳ್ಳಿ, ನಿಮ್ಗೆ ಡ್ರೀಮ್ ಕಮ್ಸ್ ಟ್ರೂ ಅನ್ನೋ ಕಾಲೇಜ್ಗಳೇ ಸಿಗಲಿ ನಿಮ್ಗೆಲ್ಲರಿಗೂ ಕ್ಯಾಂಪಸ್ ಆಗಲಿ. ಸೊ ಸಾಕಷ್ಟು ಪಬ್ಲಿಕ್ ಆಗಿ ಬಿಡುವಂಥ ಇನ್ಫಾರ್ಮೇಷನನ್ನು ನಾನು ಪಬ್ಲಿಕ್ ಆಗಿ ಯೂಟ್ಯೂಬಲ್ಲಿ ರಿಲೀಸ್ ಮಾಡ್ತೀನಿ. ಅದರ್ವೈಸ್ ನಮ್ಮ ಮೋಸ್ಟ್ ಆಫ್ ದ ಇನ್ಫಾರ್ಮೇಷನ್ ಟೆಕ್ನೋಗಿಕ್ಸ್ ಇನೋವೇಷನ್ಸ್ ಮಕ್ಕಳಿಗೆ ಬೈ ದ ಡಿಫಾಲ್ಟ್ ಸಿಗ್ತದೆ ಸ್ಟೂಡೆಂಟ್ಸು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. Please share, subscribe, like this channel. This is Rupashri from TechnoGeeks Innovations. The main aim of the TGI is to provide high quality of DCET coaching classes. During the coaching, all previous year question papers will be solved with the smart and shortcut techniques. Many frequent tests and OMR exams will be conducted during the coaching classes. It will really help you to score good CET ranking. Many of the TGI students, they got the best engineering colleges and also pure government engineering colleges. After the DCET coaching classes, 40 to 50% of engineering M3 classes will be free with the inspirational motivational sessions. Students, for the best and high quality coaching classes with the more benefit sessions, please contact TechnoGeeks Innovations DCET Coaching Center, Davangere. Phone number 8610724614. This is Rupashri from TechnoGeeks Innovations.